ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶುಕ್ರವಾರದ ದಿನದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಆದ್ದರಿಂದ ಫುಲ್ಲು ಬೆಡ್ ಕವರು, ದಿಂಬನ ಕವರ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡಿ ಬೇಗನೆ ಹೊರಡಬೇಕು ಮಂಗಳೂರಿಗೆ. ಮಂಗಳೂರು ಕುತ್ತಾರು ದೇವಸ್ಥಾನ ಸ್ವಾಮಿ ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗಬೇಕು ಅಂದ್ಕೊಂಡು ತೀರ್ಮಾನ ಮಾಡಿಕೊಂಡು ಬೇಗ ಎದ್ದಿದ್ದೀನಿ. 4:15ಗೆ ಹೋಗಬೇಕು ಅಂತ ಅಂದ್ಕೊಂಡವಳು ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಲೇಟ್ ಆಯಿತು. ಕಾರಣ ಏನಂದರೆ ಸ್ವಲ್ಪ ಚಳಿ, ಬೇಗ ಎದ್ದೊಳ್ಳಿಕ್ಕಾಗಲಿಲ್ಲ. ರಾತ್ರಿ ಮಲಗಿದ್ದು ಸಹ ಲೇಟಾಗಿತ್ತು. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ತರಕಾರಿ ಬಾತನ್ನು ಮಾಡ್ತಾ ಇದ್ದೀನಿ. ಅಂದರೆ ತರಕಾರಿ ಬಾತಿನ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಏನು ಇದು ಗೊಜ್ಜು ಅಂದರೆ, ಚಿತ್ರಾನ್ನ ಹುಳಿಯನ್ನು ಎಲ್ಲ ಕಲಸ್ಕೊಂಡು ತಿನ್ನಲ್ವಾ, ಅದೇ ಥರನೇ ಈ ಗೊಜ್ಜನ್ನು ರೆಡಿ ಮಾಡಿಕೊಂಡ್ರೆ ಬಿಸಿ ಬಿಸಿ ಅನ್ನ ಅಥವಾ ತಣ್ಣಗಿರೋ ಅನ್ನನ ರೆಡಿ ಮಾಡಿಸ್ಕೊಂಡು, ಅದು ತಣ್ಣಗಿರೋ ಅನ್ನ ಇದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದೊಂದಿದ್ರೆ ಸಾಕು. ಈ ಗೊಜ್ಜು ರೆಡಿ ಇತ್ತು ಅಂತಂದರೆ ಕಲಸ್ಕೊಂಡು ಯಾವಾಗ ಬೇಕಾದರೂ ತಿನ್ಬೋದು. ಟಿಫನ್ ಬಾಕ್ಸ್ಗೆ ಹೇಳಿ ಮಾಡಿಸಿರೋ ಗೊಜ್ಜು. ಜೊತೆಗೆ ನಿಮ್ಗೆ ಇಷ್ಟವಾಗಿರೋ ತರಕಾರಿನ ಹಾಕೋಬೋದು. ನಾನಿಲ್ಲಿ ಮಾಮೂಲಿ ನವಿಲುಕೋಸು, ಬೀನ್ಸು, ಕ್ಯಾರೆಟನ್ನ ಹಾಕ್ಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಗೇನಾದ್ರು ತರಕಾರಿ ಇಲ್ಲ ಅಂದರೆ ಬರೀ ಟೊಮೊಟೊ ಗೊಜ್ಜನ್ನ ಮಾಡ್ಕೊಬೋದು. ಟೊಮೊಟೊ ಬಾತಿಗೆ ಏನು ಹಾಕ್ತೀವಿ ಅದೇ ಥರ ಗೊಜ್ಜನ್ನ ನೀವು ರೆಡಿ ಮಾಡ್ಕೊಬೋದು. ಇದ್ರ ಜೊತೆಗೆ ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್, ಹೂಕೋಸು, ಪನ್ನೀರು, ಅವರೆಕಾಳು, ಬಟಾಣಿ ಏನು ಬೇಕಾದ್ರೂ ಮಿಕ್ಸ್ ಮಾಡ್ಬೋದು. ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಷ್ಟಿದೆ ಅಷ್ಟು ರೆಡಿ ಮಾಡಿಕೊಂಡು ಬೇಗ ಬೇಗ ಇವತ್ತು ಹೊರಡಬೇಕು ಅಂದ್ಕೊಂಡು ಹೊರಟಿದ್ದೀನಿ. ಯಾಕೆ ಗೊತ್ತಾರ್ಗೆ ಹೋಗ್ತಾ ಇರೋದು? ಕೊರಗಜ್ಜನ ಸನ್ನಿಧಾನಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅಂತೀರಾ? ಹೌದು, ಅದ್ರ ಬಗ್ಗೆನೂ ಖಂಡಿತ ಮಾತಾಡ್ತೀನಿ. ಯಾಕೆಂದರೆ ನಾನು ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗೋದಕ್ಕೆ ಕಾರಣ ನಮ್ಮ ಕನ್ನಡ ಚಿತ್ರರಂಗದ ಡಿ ಬಾಸ್, ಖ್ಯಾತ ಕನ್ನಡ ಚಲನಚಿತ್ರರಂಗದಲ್ಲಿ ಹೆಸರು ಮಾಡಿರೋ ನಮ್ಮ ದರ್ಶನ್ ಅವ್ರಿಗೋಸ್ಕರ ಅವರು ಬೇಗ ಬಿಡುಗಡೆ ಆಗೋದ್ರ ಜೊತೆಗೆ ಅವ್ರ ಆರೋಗ್ಯ ಸಮಸ್ಯೆಯಿಂದ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ, ನಿನ್ನ ಸನ್ನಿಧಾನಕ್ಕೆ ಖಂಡಿತ ಬಂದು ಪೂಜೆ ಮಾಡಿಸ್ತೀನಿ ಅಂದ್ಕೊಂಡಿದ್ದೆ. ಒಂದು ವಿಡಿಯೋ ನೋಡಿದೆ, ಜಂತರ್ ಮಂತರ್ ಅನ್ನೋ ಫಿಲಮ್ಮು ಇದಕ್ಕೆ ಬಂದಿದ್ದರು ಸೆಟ್ಟಿಗೆ ಅಂತ. ಅದೊಂದು ವಿಡಿಯೋ ಹಾಕಿದ್ರು ದರ್ಶನ್ ಅವ್ರದ್ದು. ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ರು, ಖುಷಿ ಆಗೋಯಿತು. ಅದ್ರ ಮಾರನೆಗೆ ರೆಡಿಯಾಗಿ ಹೊರಟ್ಬಿಟ್ವಿ. ಬೇಡ ಇನ್ನೂ ಇರೋದು, ದರ್ಶನ್ ಸರ್ ಹುಷಾರಾಗಿದ್ದಾರೆ, ಪರವಾಗಿಲ್ಲ, ದೇವ್ರು ಒಳ್ಳೇದು ಮಾಡಿದಾರಲ್ಲ, ಅಷ್ಟು ಸಾಕು ನಮಗೆ ಅಂತ. ನಾನೇನು ಅವರು ದೊಡ್ಡ ಅಭಿಮಾನಿ ಅಂತೂ ಖಂಡಿತ ಅಲ್ಲ, ನಾನೊಬ್ಬ ಪುಟ್ಟ ಅಭಿಮಾನಿ ಅಂತಲೇ ಹೇಳ್ತೀನಿ. ಗೊತ್ತಿಲ್ಲ, ನಮ್ಮೂರು ಹುಡುಗ ಅಂತನೋ ಏನೋ ನನಗೆ ಗೊತ್ತಿಲ್ಲ. ಜೊತೆಗೆ ಅವ್ರ ಮೇಲೆ ಇಷ್ಟೊಂದು ಅಭಿಮಾನ ಬರೋದಕ್ಕೆ ಅವರನ್ನು ಬೈತಾನೆ ನನಗೆ ಅಭಿಮಾನ ಬಂದಿತ್ತು. ಯಾವತ್ತೂ ಅವರನ್ನು ನಾನು ಅಭಿಮಾನಿ ಅಂತ ನಾನು ಯಾವತ್ತೂ ಒಪ್ಕೊಳ್ಳೇ ಇಲ್ಲ. ಗೊತ್ತಿಲ್ಲ, ಅದು ಬೈಗಳಲ್ಲೇ ಪ್ರೀತಿ ಇರೋದು ಅಂತ ಹೇಳ್ತಾರಲ್ಲ, ಆ ರೀತಿ ನನ್ನ ಒಂದು ಅಭಿಮಾನ ಅವರಲ್ಲಿ ಇದ್ದಿದ್ದು. ಅವರು ಜೈಲಿಗೆ ಹೋದ ತಕ್ಷಣ ಕೆಲವೊಂದು ಸಲಹೆಗಳನ್ನು ಕೆಲವೊಬ್ಬರಲ್ಲಿ ವಿಚಾರಿಸಿ ಇಷ್ಟೊಂದು ದಿನ ಯಾಕೆ ತಗೋತಾ ಇದ್ದಾರೆ, ಇಷ್ಟೊಂದು ಜನನ ಯಾಕೆ ಎಂಕ್ವೈರಿ ಮಾಡ್ತಾ ಇದ್ದಾರೆ, ಕೆಲವೊಬ್ಬರುಗಳನ್ನ ಬ್ಯಾಕ್ಗ್ರೌಂಡ್ಗಳನ್ನ ಅಲ್ಪ ಸ್ವಲ್ಪ ಕೇಳಿ, ನಾವೇನು ದೊಡ್ಡ ಡಿಟೆಕ್ಟಿವ್ ಅಂತೂ ಖಂಡಿತ ಅಲ್ಲ, ಅಲ್ಪ ಸ್ವಲ್ಪ ಕೇಳಿ ತಿಳ್ಕೊಂಡಾಗ ಕೆಲವೊಂದು ಮನಸ್ಸಿಗೆ ಸಮಾಧಾನಕರವಾದ ಒಂದು ಸಂಗತಿಗಳು ನನಗೆ ಕಿವಿಗೆ ಬಿತ್ತು. ಅದನ್ನೆಲ್ಲ ಇಲ್ಲಿ ಹೇಳೋದು ಬೇಡ, ಏನೋ ಎತ್ತ ಅಂತ. ಕೆಲವೊಂದು ತಪ್ಪುಗಳು, ಕೆಲವೊಂದು ಅಹಂಕಾರಗಳು, ಕೆಲವೊಂದು ಹೆಸರು ಮಾಡಬೇಕು ಅನ್ನೋ ಹಂಬಲದಲ್ಲಿ ಒಳ್ಳೆ ಜನ, ಒಳ್ಳೆ ಹೆಸರಿನಲ್ಲಿ ಇರೋರನ್ನ ಕೆಲವೊಂದು ಕಷ್ಟಗಳಿಗೆ ದೂಕೋದು ಸಹಜ. ಅದೇ ದೇವರು ಅಂತ ಅಂಥವ್ರನ್ನ ಕೈ ಬಿಡೋದಿಲ್ಲ. ಯಾವುದಾರ ರೂಪದಲ್ಲಿ ಖಂಡಿತ ಯಾರಿಗಾದರೂ ಅಷ್ಟೇ ಕೈ ಹಿಡ್ದು ಎಳ್ಕೊಂಡು ಬರ್ತಾರೆ. ತಪ್ಪು ಮಾಡಿರೋರನ್ನ ಎಲ್ಲರೂ ಜನಗಳು ಮೆರೆಸೋದೇ ಆದರೆ, ತಪ್ಪು ಮಾಡದೇ ಇರೋರನ್ನ ಯಾಕೆ ತುಳಿಬೇಕು ಅಲ್ವಾ? ತುಳಿದು ಹೆಸರು ಮಾಡಿ ಅನ್ನ ಊಟ ಮಾಡಿದರೆ ಸಾಕು. ತಪ್ಪು ಮಾಡದೇ ಇರೋರನ್ನ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾನು ದೇವ್ರ ಹತ್ರ ನಾನು ಹರಕೆ ಕಟ್ಕೊಂಡಿದ್ದೆ. ಬಂದು ನಿನ್ಗೆ ಕೈ ಮುಗಿತೀನಿ ಅಪ್ಪ, ಅವ್ರ ಆರೋಗ್ಯ ಚೆನ್ನಾಗಿದ್ದರೆ ಸಾಕು, ಹೊರಗಡೆ ಜೈಲಿಂದ ಬಂದರೆ ಸಾಕು ಅಂತ. ಬಟ್ ಅವ್ರು ನೋಡಿ ಖುಷಿ ಆಗ್ಬಿಡ್ತು. ಆರೋಗ್ಯ ಚೆನ್ನಾಗಿರಲಿ, ಅವ್ರು ಯಾವಾಗಲೂ ಹೀಗೆ ನಗ್ನಗ್ತಾ ಇರಲಿ, ಜೀವನದಲ್ಲಿ ಯಾವಾಗಲೂ ಖುಷಿಯಿಂದ ಇರಬೇಕು. ಒಂದು ಒಳ್ಳೆ ಮುಗ್ಧ ಮನಸ್ಸು ಅವ್ರದ್ದು ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಅಜಾನುಭಾವು ಶರೀರ, ಮಾತು ಒರಟ, ಆದರೆ ಅವ್ರ ಮನಸ್ಸನ್ನು ಹತ್ತಿರದಿಂದ ನಾನು ನೋಡಿರೋರಿಗೆ ಗೊತ್ತು. ನಾನು ಯಾವಾಗಲೂ ಅವರು ನಮ್ಮ ಚಿಕ್ಕಮ್ಮನ ಮನೆ ಕುಪ್ಪೇಗಾಲ ಅಂತ ಬರುತ್ತೆ, ಆ ಊರಿಗೆ ಹೋಗ್ಬೇಕಾದ್ರೆ ಅವ್ರ ಫಾರ್ಮ್ ಹೌಸ್ ನೋಡ್ಕೊಳ್ತಾ ಹೋಗ್ತಾ ಇದೆ. ತೂಗುದೀಪ ಫಾರ್ಮ್ ಹೌಸ್ ಅಂತ ಮೊದಲು ಇತ್ತು, ಫಾರ್ಮ್ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೆ. ಯಾವಾಗಲೂ ನೋಡ್ಕೊಂಡು ಹೋಗ್ತಾ ಇದೆ. ನನಗೊಂದೊಂದು ಖುಷಿ ಇದೆ. ಅದ್ರ ಜೊತೆಗೆ ನಮ್ಮ ಅತ್ತೆ ಮನೆಗೆ ಹೋಗಿದ್ದಾಗಲೂ ಸಹ ದರ್ಶನ್ ಅವ್ರ ಮನೆ ಮುಂದೆ ಎಲ್ಲ ಆ ಕಡೆ ಎಲ್ಲ ಓಡಾಡೋ ಅಂಥ ಒಂದು ಇದಿತ್ತು. MP ಶಂಕರ್ ಅವ್ರ ಮನೆ ಮುಂಭಾಗದಲ್ಲಿ ಅಲ್ಲೆಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಪಟಾಕಿ, ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹೋಗೋದು ಯಾವುದು ಪಟಾಕಿ ಹೊಡೆದಿಲ್ಲ ಅದನ್ನೆಲ್ಲ ಎತ್ಕೊಬಂದು ಮನೆಯಲ್ಲಿ ಕುತ್ಕೊಂಡು ಪಟಾಕಿ ಹೊಡೆಯೋದು. ಇಲ್ಲ ಅದ್ರ ಮದ್ದೆಲ್ಲ ತಗೊಂಡು ಒಂದು ಊದುಗಡ್ಡಿ ಮೇಲೆ ಮದ್ದೆಲ್ಲ ಉದುರಿಸಿ ಅದ್ರ ಪುರ ಅಂತ ಸೌಂಡ್ ಬರುತ್ತೆ ನೋಡಿ, ಅದನ್ನೆಲ್ಲ ನೋಡೋದೇ ಒಂದು ಖುಷಿ. ಈ ಥರ ನಾವು ಅಲ್ಲೆಲ್ಲ ಓಡಾಡ್ಕೊಂಡು ಬೆಳೆದಿರೋ ಅಂಥ ಮಕ್ಕಳಾದ್ರಿಂದ ಅವ್ರ ಮೇಲೆ ಒಂದು ಅಭಿಮಾನ ಇದೆ ಅಂತಲೇ ಹೇಳ್ಬೋದು. ಇದು ನನ್ನ ದೊಡ್ಡ ಅಭಿಮಾನಿ ಅಲ್ಲ, ನಾನು ಅವ್ರಿಗೆ ಒಂದು ಪುಟ್ಟ ಅಭಿಮಾನಿ.
ನನ್ನ ಮಗ ಅಂತೂ ಅವ್ರಿಗೆ ಏನಂತ ಹೇಳ್ತಾರೆ, ದನ, ಕರು, ಹಸುಗಳು ನೋಡೇ ಅವನು ತುಂಬ ಪ್ರೀತಿ ಅವನು ಅವ್ರು ಕಂಡ್ರೆ. ಇರಲಿ ಒಂದಲ್ಲ ಒಂದಿನ ಸಿಗೋ ಅಂಥ ಒಂದು ಋಣ ಇದ್ದರೆ ಖಂಡಿತ ಸಿಗೋಣ. ಎನಿವೇ ಸರ್ ಚೆನ್ನಾಗಿರಿ, ಆರೋಗ್ಯವಾಗಿರಿ. ಮೇಯ್ನ್ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಲಿ ಅಂದ್ಕೊಂಡೇ ಹೋಗಿದ್ದು. ಈ ಪುಟ್ಟ ಅಭಿಮಾನಿಯ ಒಂದು ಹರಕೆ ತೀರ್ತು ಅಂತಲೇ ಹೇಳ್ಕೊಳ್ತೀನಿ. ಅಪ್ಪಿತಪ್ಪಿ ಯಾರಾದರೂ ನಿಮಗೆ ವಿಡಿಯೋ ಶೇರ್ ಮಾಡಿದ್ರೆ ನೋಡಿ, ಹಂಗೆ ಅಂದ್ಕೊಂಡು ಇವ್ರ ಮುಖನೇ ನೋಡಿಲ್ವಲ್ಲ ಹೇಗೆ ಅಂದ್ಕೋಬೇಡಿ. ಒಂದಲ್ಲ ಒಂದಿನ ಖಂಡಿತ ನಿಮಗೆ ಸಿಗ್ತೀನಿ ಅಂತ ಹೇಳ್ತೀನಿ. ಬನ್ನಿ ಇವತ್ತು ತರಕಾರಿ ಬಾತನ್ನು ಮಾಡ್ತಾಯಿದ್ದೀನಿ. ಬೇಗ ಬೇಗ ಮಾಡ್ಕೊಳ್ಳೋವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಪ್ರಯತ್ನ ಮಾಡಿ ಗೊಜ್ಜನ್ನ ಇಟ್ಕೊಂಡ್ಬಿಡ್ತು ಅಂದರೆ ಕಡಿಮೆ ಅಂದ್ರೂ ಒಂದು ವಾರ ತನಕ ಯೂಸ್ ಮಾಡ್ಕೋಬೋದು. ಬೇಕಾಗಿರೋ ತರಕಾರಿ ಏನು ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕುಟ್ಟಿಟ್ಟಿರೋ ಚಕ್ಕೆ ಲವಂಗದ ಪೌಡರು, ಸೋಂಪು, ಕಲ್ಲುವ್ವ, ಸ್ಟಾರನ್ನು ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ತರಕಾರಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಅದಾದ ಮೇಲೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಕುದಿಸ್ಕೊತು ಅಂದರೆ ಟೊಮೊಟೊ ಬಾತಿಗೆ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಉಪ್ಪು ಖಾರ ಕಡಿಮೆ ಹಾಕಿದ್ರೆ ಪೂರಿಗೆ, ಪರೋಟಕ್ಕೆ, ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಹಾಗೇ ನಾವು ಹೊರಟಿದ್ದು ಬೆಳಗಿನ ಜಾವ 4:15 ಅಂತ ಹೊರಟ್ವಿ. ಆದರೆ 4:15 ಹೊರಡೋಕ್ಕಾಗಲಿಲ್ಲ. ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸುಮಾರು 6:35ಕ್ಕೆ ನಾವು ಚಿಕ್ಕಮಂಗ್ಳೂರು ಬಿಟ್ಟಿದ್ದು. 2 ಬಸ್ ಕ್ಯಾಚ್ ಮಾಡಬೇಕಾಗಿತ್ತು. ಯಾಕೆಂದರೆ ಬಸ್ಸಿನ ವ್ಯವಸ್ಥೆಗಳು ಇರಲಿಲ್ಲ ಅನ್ನೋ ಕಾರಣಕ್ಕೆ ಉಡುಪಿ ಬಸ್ಸನ್ನು ಹತ್ತಿ ಉಜಿರೆನಲ್ಲಿ ಇಳಿದು ಉಜಿರೆಯಿಂದ ಮತ್ತೆ ಮಂಗಳೂರು ಬಸ್ ಹತ್ತಿದ್ದಾಯಿತು. ಬಟ್ ಆದರೂ ಪರವಾಗಿಲ್ಲ, ಬೇಗನೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗನೆ ಮನೆ ತಲುಪಿದ್ವಿ. ಕೆಲವೊಂದು ಸಲ ರಾತ್ರಿ 9 ಗಂಟೆ ಆಗಿಬಿಡುತ್ತೆ. ಘಾಟ್ ಸೆಕ್ಷನಲ್ಲಿ ಅಷ್ಟೊಂದು ಸೇಫ್ ಇರೋದಿಲ್ಲ. ಕೆಲವೊಂದು ಸಲ ಡ್ರೈವರ್ಗಳು ಓಡಿಸೋ ಸ್ಪೀಡ್ ನೋಡಿದ್ರೆ ನಮ್ಮ ಮನೆಗೆ ಹೋಗಿ ತಲುಪ್ತೀವಿ ಅನ್ನೋದೇ ಇರೋದಿಲ್ಲ. ಒಂದೇನಂತಂದರೆ ಹೋದ ತಕ್ಷಣವೇ ಪಂಪ್‌ವೆಲ್ ಸರ್ಕಲ್ ಅಂತ ಬರುತ್ತೆ. ಅಲ್ಲಿ ನಾವು ಇಳ್ಕೊಂಡ್ಬಿಡ್ತು ಅಂದರೆ ಪ್ರೈವೇಟು ಅಥವಾ ಗೌರ್ಮೆಂಟ್ ಬಸ್ಗಳು ರೆಡಿಯಾಗಿ ನಿಂತಿರುತ್ತೆ ಕುತ್ತಾರ್ಗೆ. ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ನನ್ನ ಒಂದು ಪ್ರಸಾದವನ್ನು ಕೊಟ್ಟೆ. ನಾನು ದತ್ತಪ್ಪನ ನಮ್ಮ ಸದಾನಂದ ಮಹಾರಾಜರನ್ನು ನಂಬಿದ್ರೂ ನಾನು ಆಗಲೇ ಹೇಳ್ದಾಗೆ ನಾನು ಎಲ್ಲ ದೇವ್ರನ್ನೂ ನಂಬಲ್ಲ. ಎಲ್ಲ ದೇವರು ನನ್ನ ಕೈ ಹಿಡಿಯಲ್ಲ. ಕೆಲವೊಂದು ಬೆರಳೆಣಿಕೆ ದೇವರುಗಳು ಅಂತ ಹೇಳ್ತೀನಿ. ನಾನು ನೋಡಿಲ್ಲದೇ ಇರೋ ದೇವರು ಈ ಕೊರಗಜ್ಜ. ನಾನು ಅವರು ಯಾವುದೇ ಫೋಟೋಗಳಾಗಲಿ ಏನೂ ನಾನು ನೋಡಿರಲಿಲ್ಲ. ಬರೀ ಲಾರಿ ಹಿಂದ್ಗಡೆ ಬರೆದಿರೋ ಕೊರಗಜ್ಜನ ಹೆಸರು ಮಾತ್ರ ನೋಡಿದೆ. ಒಂದು ಏನಂತಂದರೆ ನನಗೊಂದು ಆಸೆ ಇತ್ತು, ನೀವು ಹೇಗಿದ್ದೀರಾ ನನಗೆ ಗೊತ್ತಿಲ್ಲ, ನನ್ನ ಕನಸಲ್ಲಿ ನೀವು ಬನ್ನಿ ಅಂತ. ಯಾವ ರೂಪದಲ್ಲಿ ಅಂದರೆ ಫಸ್ಟ್ ಕನಸಲ್ಲಿ ನನಗೆ ನನ್ನನ್ನು ಅವ್ರು ಮಾತಾಡ್ಸಲ್ಲ ಅಂತ ಯಾರೋ ಬಂದು ನನಗೆ ಕಳಿಸ್ದಂಗಾಯಿತು. ಮತ್ತು ಅವರೇ ಕರೆದು ನನ್ನ ಮಾತಾಡೋ ರೀತಿ ನೋಡಿಬಿಟ್ಟು ಭಯನೇ ಆಯಿತು. ಇದೇನು ಈ ಥರ ಇದ್ದಾರಲ್ಲ ಅಂತ ಅಂದ್ಕೊಂಡು. ಆಮೇಲೆ ಗೊತ್ತಾಯಿತು ಆ ಕೋಲದಲ್ಲಿ ಆ ಮುಖಕ್ಕೆ ಆ ಬಣ್ಣ ಎಲ್ಲ ಅಲಂಕಾರ ಮಾಡಿರ್ತಾರಲ್ಲ, ಆ ರೀತಿಯ ಕನಸು ನಾನು ಕಂಡೆ. ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ನ್ಯಾಯ, ಧರ್ಮ, ಸತ್ಯ ಇರಲಿ, ಅಲ್ಲಿರತಕ್ಕಂತಹ ಕೆಲವೊಂದು ಪಾಲನೆಗಳ ನಿಯಮಗಳನ್ನು ಅನುಸರಿಸಿ ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದು ಅನ್ನೋದಿದೆ. ಅದನ್ನು ಪಾಲನೆ ಮಾಡಿ ಹೋದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಸತ್ಯವೇ ಇದ್ದರೆ, ನ್ಯಾಯನೇ ಇದ್ದರೆ ಅಜ್ಜ ಅಂತೂ ಖಂಡಿತ ಕೈ ಹಿಡಿತಾರೆ. ಯಾವತ್ತೂ ಅವರು ಕೈ ಯಾರನ್ನೂ ಬಿಟ್ಟಿಲ್ಲ. ನ್ಯಾಯಕ್ಕೆ ಸಿಗುತ್ತೆ, ಖಂಡಿತ ಫಲ ಸಿಗುತ್ತೆ ಅಂತಲೇ ಹೇಳ್ತೀನಿ. ಉದಾಹರಣೆಗೆ ಇದೇನೆ ನನ್ನ ಜೀವನದಲ್ಲಿ ಪವಾಡಗಳನ್ನೇ ಮಾಡಿದ್ದಾರೆ. ಇವರೇ ಆಗಿರ್ಬೋದು, ನನ್ನ ಸದಾನಂದ ಮಹಾರಾಜರೇ ಆಗಿರ್ಬೋದು. ನಾನಾಗಲೇ ಹೇಳಿದ್ದು, ನಾನು ಎಲ್ಲ ದೇವರುಗಳನ್ನು ನಾನು ನಂಬೋದಿಲ್ಲ. ಕೆಲವೊಂದು ಬೆರಳೆಣಿಕೆ ದೇವರುಗಳು ನನ್ನ ಕೈ ಹಿಡಿದಿದ್ದಾರೆ. ಅವ್ರನ್ನ ನಾನು ನಂಬದೇ ಇರೋದಿಲ್ಲ ಅಂತಲೇ ಹೇಳಿದ್ದೀನಿ. ನಾನಿಲ್ಲಿ ಬರಬೇಕಾದ್ರೆ ನನ್ನ ಸದಾನಂದ ಮಹಾರಾಜರ ಪರ್ಮಿಷನ್ ತೊಗೊಂಡೇ ನಾನು ಬಂದಿದ್ದು. ನಾನು ಹೋಗ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ. ಅಜ್ಜ, ನಾನು ನನ್ನ ಸದಾನಂದ ಮಹಾರಾಜರ ಪರ್ಮಿಷನ್ ತೊಗೊಂಡು ಬರ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಪ್ರತಿಯೊಂದು ನಾನು ನಂಬಿರೋ ದೇವರುಗಳಿಗೆಲ್ಲ ವಿಷಯವನ್ನು ತಿಳಿಸಿ ನಾನು ಮುಂದಕ್ಕೆ ಹೆಜ್ಜೆ ಇಡ್ತೀನಿ. ಯಾಕೆಂದರೆ ನಾನು ಹೋಗ್ತಕ್ಕಂತಹ ಕೆಲಸದಲ್ಲಿ ಸಕ್ಸಸ್ ಕಾಣಬೇಕು ಅಲ್ವಾ. ಅದಕ್ಕೆ ನೋಡ್ತಾ ಇದ್ದೀರಾ ನಮ್ಮ ಚಿಕ್ಕಮಂಗ್ಳೂರಿನ ಒಂದು ಸೌಂದರ್ಯವನ್ನು. ಖಂಡಿತವಾಗ್ಲೂ ಬನ್ನಿ. ಮಳೆಗಾಲದಲ್ಲಿ ಬನ್ನಿ. ನಮ್ಮ ಊರ ಕಡೆ ಬರಬೇಕಾದ್ರೆ ಒಂದು ಸಲ ಶಿರಾಡಿ ಘಾಟ್ ಚಾರ್ಮುಡಿ ಘಾಟಿಂದ ಬನ್ನಿ. ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಆ ಪ್ರಕೃತಿ ಸೌಂದರ್ಯದ ಮುಂದೆ ನಾವು ಕಟ್ಟಿರೋ ಮನೆ ಮಠಗಳು ಏನೂ ಇಲ್ಲ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಯಾರೇ ಹೋಗಬೇಕಾದ್ರೂ ಕೊರಗಜ್ಜನ ಸನ್ನಿಧಾನದಲ್ಲಿ ಕೆಲವೊಂದು ಪಾಲನೆಗಳನ್ನು, ನಿಯಮಗಳನ್ನು ಪಾಲನೆ ಮಾಡಿ ಮನೆಯಿಂದನೂ ಸಹ ಅವರನ್ನು ಬೇಡ್ಕೊಳ್ಳಿ. ಕುಂತಿರೋ ಜಾಗದಲ್ಲೇ ಬೇಡ್ಕೊಳ್ಳಿ. ಖಂಡಿತ ಅವರ ಒಂದು ಆಶೀರ್ವಾದ ಅಂತೂ ಖಂಡಿತ ಎಲ್ಲರ ಮೇಲೂ ಇರುತ್ತೆ. ನ್ಯಾಯ, ಧರ್ಮ, ಸತ್ಯಕ್ಕೆ ಅವರು ಎತ್ತಿದ ಕೈ ಅಂತಲೇ ಹೇಳ್ತೀನಿ. ಯಾಕೆಂದರೆ ಕೊರಗಜ್ಜ ಅಂದರೆ ನನಗೇನೋ ಅಂದ್ಕೊಂಡ್ಬಿಟ್ಟಿದೆ ಅವರನ್ನು. ಬಟ್ ನಾನು ಕನಸಲ್ಲಿ ನೋಡಿರೋ ಕೊರಗಜ್ಜ ನಿಜವಾದ ಮುಖ ನನಗೆ ಗೊತ್ತಿಲ್ಲ. ಅವರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಆ ಅಜ್ಜನ ಕೋಲದಲ್ಲಿ ಏನು ಮುಖಕ್ಕೆಲ್ಲ ಬಣ್ಣ ಹಾಕಿ ಎಲ್ಲ ಮಾಡ್ತಾರೆ ನೋಡಿ, ಆ ಥರ ನಾನು ವ್ಯಕ್ತಿಯನ್ನು ಕಂಡೆ.
ನೋಡ್ತಾ ಇದ್ದೀರಲ್ಲ ಪೂಜೆ ಸಾಮಾನು, ಬೀಡ, ಮತ್ತು ಚಕ್ಲಿ, ಹೂವು ಮತ್ತು ಡ್ರಿಂಕ್ಸ್ ಬಾಟಲ್ ಮೇಯ್ನ್ ಅವ್ರಿಗೆ ಅದೇ ಬೇಕಾಗಿರೋದು ಅಂತ ಹೇಳ್ತೀನಿ. ಹೊರಗಡೆ ಪರ್ಮಿಷನ್ ತೊಗೊಂಡು ಹೊರಗಡೆ ಒಂದು ವೀಡಿಯೋ ಮಾಡಿದ್ದೀನಿ. ಒಳಗಡೆ ವೀಡಿಯೋ ಅಲೋ ಇಲ್ಲ, ಅಲ್ಲೇ ಇರೋ ಆಫೀಸ್ನಲ್ಲಿ ಪರ್ಮಿಷನ್ ತೊಗೊಂಡು ಮಾಡಿದ್ದೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಖಂಡಿತವಾಗ್ಲೂ ಗೂಗಲಲ್ಲಿ ಸರ್ಚ್ ಮಾಡಿ, ಫೋನ್ ನಂಬರ್ ಸಿಗುತ್ತೆ. ಖಂಡಿತ ನೀವು ಯಾವಾಗ ಬೇಕಾದ್ರೂ ಹೋಗಿ ಪೂಜೆ ಮಾಡ್ಬೋದು. ಧನುರ್ಮಾಸ ಎಲ್ಲ ಟೈಮಲ್ಲೂ ಸಹ ಪೂಜೆ ಅಂತೂ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಅಲೋ ಇರೋದು ಹೆಣ್ಮಕ್ಳು, ಆಮೇಲೆ ಹೆಣ್ಮಕ್ಳು ಅಲೋ ಇರೋದಿಲ್ಲ ಅಂತ ಹೇಳ್ತೀನಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.